ಮಾಡ್ತಾರ ವಿಡಿಯೋ ಮಾಡೋ ಅಂತ ಈಗ ನಿಮ್ಗೆ ಒಳ್ಳೆ ವಿಡಿಯೋ ಮಾಡೋಣ ಕಾಸು ಕೊಡ್ ನೀವು ನಮ್ಮ ಮನೆಗೆ ನಾವ್ ಇದ್ ಬರ್ಬಾರ್ದು ನೆನ್ನೆ ಕೇಳಿದ್ರು ನಾವು ಇದೊಂದೇ ಮಾತಾಡಿವ್ರೆ. ಎಲ್ಲಿಂದ ಬಂದಿರೋದು ನೀವು? ಮೈಸೂರಿಂದ. ಯಾವ ಊರು? ದಡ್ಕಳ್ಳಿ. ಎಷ್ಟು ಕೊಟ್ಟಿದ್ದೀರಾ ಹಳ್ಳಿ ಕಾರ್ ತಳಿ ಎತ್ಕೊಳ್ಳೋ? 1 ಲಕ್ಷಕ್ಕೆ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಜಾತ್ರೆಗೆ? ಸ್ವಲ್ಪ ಜೋರ ಮಾತಾಡಬೇಕು. 2 ವರ್ಷದಿಂದ ಬರ್ತಾ ಇದ್ದೀರಾ? ಈಗ ಕೊಟ್ಟಿರೋದು ಎಲ್ಲಿಗೆ? ಶಿವಮೊಗ್ಗ ಕೊಟ್ಟಿದ್ದೀರಾ? ಶಿವಮೊಗ್ಗದ ಹತ್ರ ಹೊಳೆಹೊನ್ನೂರು. ನೀವು ಮಾತಾಡಿಕೊಡ್ರಿ. ಶಿವಮೊಗ್ಗದ ಹತ್ರ ಹೊಳೆಹೊನ್ನೂರು ನಮ್ಮದು. ನಾವು ಚುಂಚನಕಟ್ಟೆ ಜಾತ್ರೆಯಲ್ಲಿ 1 ಲಕ್ಷಕ್ಕೆ ತೊಗೊಂಡಿದ್ದೀವಿ. ಇವನ್ನ ವ್ಯವಸಾಯಕ್ಕೆ ತೊಗೊಂಡು ಹೋಗ್ತಾ ಇದ್ದೀವಿ. ನಾವು ರೈತಾಪಿ ಜನ. ಈಗ ಶಿವಮೊಗ್ಗದಿಂದ ಇಲ್ಲಿ ಖರೀದಿ ಮಾಡಕ್ಕೆ ಬಂದಿದ್ದೀವಿ. ಶಿವಮೊಗ್ಗದ ಹತ್ರ ಹೊಳೆಹೊನ್ನೂರು. ಇದೇ ಫಸ್ಟ್ ಬಂದಿರೋದ ಇಲ್ಲ ವರ್ಷ ಈಗ ಇಲ್ಲಿ ಇದ್ರಲ್ಲಿ ಹಾಕೋಗ್ತೀರಾ? ಟೆಂಪ ಇದೆ, ಟೆಂಪದಲ್ಲಿ ಹಾಕೊಂಡು. ಎಷ್ಟು ಜೊತೆ ತಗೊಂಡಿದ್ದೀರಿ ಈಗ? ಈಗ ಒಂದೇ ಜೊತೆ ತಗೋಗ್ತಾರದ ಇಲ್ಲ ಇನ್ನೊಂದು ಜೊತೆ ತಗೊಂತೀವಿ? ಇನ್ನೊಂದು ಜೊತೆ ತಗೊಂತೀವಿ ಈಗ. ಇನ್ನೆರಡು ಜೊತೆ ಒಟ್ಟಿಗೆ 3 ಜೊತೆ ತಗೋ ಹೋಗ್ತೀರಾ ಶಿವಮೊಗ್ಗಕ್ಕೆ ಚುಂಚನಕಟ್ಟೆ ಜಾತ್ರೆಯಿಂದ? ಪ್ರತಿ ವರ್ಷ ಬಂದಿರ್ತೀವಿ. ಖುಷಿ ಅನ್ಸುತ್ತಲ್ವಾ ನಿಮ್ಗೆ ದನಗಳ ಜಾತ್ರೆ ಬಂದ್ರೆ? ಬರ್ತೀವಿ, ನಮ್ಮ ಜಾತ್ರೆ ಇದು. ಪ್ರತಿ ವರ್ಷ ಬರ್ತಾ ಇರ್ತೀವಿ. ಕರಗಳೆಲ್ಲ ಚೆನ್ನಾಗಿರ್ತಾವಲ್ಲ. ಮಾತಾಡಿ ಹೇಳಿ. ಯಾವ ಜಿಲ್ಲೆಯಿಂದ ಬಂದಿದ್ದೀರಾ ಅದು ಮಾತಾಡಿ. ಮೈಸೂರು ತಾಲೂಕು, ಮೈಸೂರು ಜಿಲ್ಲೆ, ಮಾಷಹಳ್ಳಿ ಅಂತ. ನಾವು ಈಗ ಒಂದು 1ನೇ ತಾರೀಕಲ್ಲೇ ಬಂದವು. ಇವತ್ತು ಹೋಯ್ತಾ ಇದ್ದೀವಿ ಊರಿಗೆ. ನಾವು ಒಂದು 15 ವರ್ಷದಿಂದ ಬರ್ತಾ ಇದ್ದೀರಾ? ಏನು ರೈಟ್ ಹೇಳ್ತೀರಿ ಹಸುಗೋ ಎತ್ಕೊಳ್ಗೆ? 2,20,000 ರೂಪಾಯಿ. ಇದಕ್ಕಿಂತ ಜಾಸ್ತಿ ಬೆಲೆ ಬಾಳೋ ಅಂತ ಹಳ್ಳಿ ಕರ್ತಳಿ ಯಾವಾದರೂ ಬಂದೈತೆ?